ಮನೆ ಮಾತ್ರ, ದರ್ಶನ್ ಮನೆ ಮಾತ್ರ ಅಲ್ಲ, ಬೇರೆ ಕಡೆಯೂ ಕೂಡ ಸಾಕ್ಷ್ಯಗಳು ಲಭ್ಯ ಆಗಿದೆಯಂತೆ. ಅದು ಅವರ ಹೆಂಡತಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವ್ರ ಮನೆಯಲ್ಲೂ ಕೂಡ ಕೆಲ ಸಾಕ್ಷ್ಯ ಸಿಕ್ಕಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಕೃತ್ಯದ ವೇಳೆ ಆರೋಪಿ ದರ್ಶನ್ ಹಾಕೊಂಡಿದ್ದಂತಹ ಶೂಸ್ ಅದನ್ನು ಸೀಸ್ ಮಾಡಿದ್ದಾರೆ. ಪೊಲೀಸರಿಗೆ ದರ್ಶನ್ ಶೂ ಅನ್ನ ಪತ್ನಿ ವಿಜಯಲಕ್ಷ್ಮಿ ಅವರೇ ತಂದು ಕೊಟ್ಟಿದ್ದಾರೆ. ದರ್ಶನ್ ಮನೆ ಮಾತ್ರ ಅಲ್ಲ, ಬೇರೆ ಕಡೆಯೂ ಕೂಡ ಸಾಕ್ಷ್ಯಗಳು ಲಭ್ಯ ಆಗಿದೆ. ಅಂದರೆ ಬೇರೆ ಕಡೆ ಅಂದರೆ ಅವ್ರ ಹೆಂಡತಿ ಮನೆಯಲ್ಲಿ ಸಿಕ್ಕಿದೆ. ಪೊಲೀಸರು ಕೇಳ್ತಾ ಇದ್ದಂತೆ ಶೂಸ್ನ ತಗೊಂಡು ಬಂದು ಅವರ ಹೆಂಡತಿ ವಿಜಯಲಕ್ಷ್ಮಿ ಮೇಡಮ್ ಏನಿದ್ದಾರೆ ಅವರೇ ತಂದು ಕೊಟ್ಟಿದ್ದಾರೆ. ಕೃತ್ಯದ ವೇಳೆ ದರ್ಶನ್ ಧರಿಸಿದ ಶೂಗಾಗಿ ಪೊಲೀಸರು ಹುಡುಕ್ತಾ ಇದ್ರು ದರ್ಶನ್ ಮನೆಯಲ್ಲಿ, ಬಟ್ ಸಿಕ್ಕಿಲ್ಲ. ಅದು ಅವರ ಹೆಂಡತಿ ಮನೆಯಲ್ಲಿ ಸಿಕ್ಕಿದೆ. ಹೆಂಡತಿ ತಂದು ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಆ ಶೂಸ್ ಇತ್ತು, ಆ ಒಂದು ಬ್ರ್ಯಾಂಡೆಡ್ನ ಶೂಸ್ ಇತ್ತು, ಅದನ್ನು ತಗೊಂಡು ಬಂದು ಕೊಟ್ಟಿದ್ದಾರೆ. ಇವಾಗ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಇಟ್ಟಿದ್ರು ದರ್ಶನ್, ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಅಲ್ಲಿಗೆ ತಗೊಂಡೋಗಿ ಇಟ್ಟಿದ್ರಂತೆ. ಕಾರಣ ಏನೋ ಗೊತ್ತಿಲ್ಲ, ಯಾಕಂದ್ರೆ ಇವೆಲ್ಲವೂ ಕೂಡ ಒಂದೇ ದಿನದ ಅಂತರದಲ್ಲಾಗಿರೋದು. ಅವರ ಇಂಟೆನ್ಷನ್ ಏನಿತ್ತು ವಿ ಡೋಂಟ್ ನೋ. ಸದ್ಯಕ್ಕೆ ಪೊಲೀಸರಿಗೆ ದರ್ಶನ್ ಶೂ ಅನ್ನ ವಿಜಯಲಕ್ಷ್ಮಿ ಹಸ್ತಾಂತರಿಸಿದ್ದಾರೆ. ಮಗ ಅಪ್ರಾಪ್ತ ಆಗಿರೋದ್ರಿಂದ ಮಹಜರಿಗಾಗಿ ಮನೆಗೆ ಬರಬೇಡಿ ಅಂತ ವಿನಂತಿ ಮಾಡಿದ್ದಾರೆ. ಮಗನ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುತ್ತೆ. ಆಲ್ರೆಡಿ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಪ್ರಸಾರ ಆಗ್ತಾ ಇರೋದೇ, ನನ್ನ ಮಗನ ಮೇಲೆ ಪರಿಣಾಮ ಬೀರ್ತದೆ, ಮನೆಗೆ ಬಂದೆಲ್ಲ ಮಹಜರು ಮಾಡ್ಬಿಡಿ, ನಾನೇ ತಂದ್ಕೊಡ್ತೀನಿ ಹೇಳಿ ಅಂತ ಹೇಳಿದ್ರಂತೆ. ಅಪಾರ್ಟ್ಮೆಂಟಿಂದ ಹೊರಗೆ ಬಂದು ಪೊಲೀಸರಿಗೆ ಶೂ ಅನ್ನ ತಂದು ಕೊಟ್ಟು ಹೋಗಿದ್ದಾರೆ ವಿಜಯಲಕ್ಷ್ಮಿ. ಬಹಳ ತುಂಬಾ ಮೆಚೂರ್ಡ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ವಿಚಾರಣೆಗೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಈ ಘಟನೆ ನಡೆದಿರೋದು ಶನಿವಾರ, ಭಾನುವಾರ ಪೊಲೀಸರು ಅರೆಸ್ಟ್ ಮಾಡಿದ್ರು. ಬಟ್ಟೆ ಸಿಕ್ಕಿರೋದು ದರ್ಶನ್ ಮನೆಯಲ್ಲಿ, ಶೂಸ್ ಮಾತ್ರ ಸಿಕ್ಕಿರೋದು ಹೆಂಡತಿ ಮನೆಯಲ್ಲಿ. ಇದು ಹೆಂಗ ಸಾಧ್ಯ? ಏನಾದ್ರೂ ಸಾಕ್ಷ್ಯ ನಾಶಕ್ಕೆ ಅಂತ ಈ ರೀತಿಯಾಗಿ ಸ್ಥಳ ಬದಲಾವಣೆಗೆ ಮುಂದಾಗಿದ್ರಾ ಅಥವಾ ಅಚಾನಕ್ ಆಗಿದ್ದ? ಡೀಟೇಲ್ಸ್ ಏನಿದೆ? ವಿದ್ಯಾ, ಬಹಳ ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆಯಲ್ಲಿ ಸಿಕ್ಕಾಕೊಂಡಿರುವಂಥ ನಟ ದರ್ಶನ್ ಅವರ ಮನೆ ಸ್ಪಾಟ್ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಮನೆಗಳಲ್ಲಿ ಅವರು ಆ ಕೊಲೆ ನಡೆದಂಥ ದಿನ ಧರಿಸಿದಂಥ ಏನು ಬಟ್ಟೆಗಳಿದ್ವು ಅವುಗಳನ್ನು ಸೀಜ್ ಮಾಡಲಿಕ್ಕೆ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೇವಲ ಅವರು ಧರಿಸಿದಂಥ ಬಟ್ಟೆಗಳು ಮಾತ್ರ ಇದ್ದು, ಅದು ಕೂಡ ಟೆರೇಸ್ ಮೇಲೆ ವಾಶ್ ಮಾಡಿ ಹಾಕಿದ್ರು ಅನ್ನುವಂಥ ವಿಚಾರವು ಕೂಡ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಅದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಬಟ್ಟೆ ಸಿಕ್ಕಾದ ಮೇಲೆ ಅವರು ಅವತ್ತು ಧರಿಸಿದಂಥ ಶೂ ಎಲ್ಲಿ ಹೋದವು ಅನ್ನುವಂಥದ್ದು ಪೊಲೀಸರಿಗೆ ತಲೆನೋವಾಗತ್ತೆ. ಹಾಗಾಗಿ ಪೊಲೀಸರು ತನಿಖೆ ಮುಂದುವರಿಸಿದಂಥ ಸಂದರ್ಭದಲ್ಲಿ ಅವರ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಆಗಿದ್ದಂಥ ವ್ಯಕ್ತಿ ಆ ಶೂಗಳನ್ನು ವಿಜಯಲಕ್ಷ್ಮಿ ವಾಸವಾಗಿರುವಂಥ ಮನೆಯಲ್ಲಿ ಇಟ್ಟಿದ್ರು ಅನ್ನುವಂಥ ಮಾಹಿತಿ ಸಿಗತ್ತೆ. ಹಾಗಾಗಿ ಅಲ್ಲೂ ಕೂಡ ವಿಜಯಲಕ್ಷ್ಮಿ ಮನೆಗೆ ಹೋಗಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಬಹಳ ಸ್ಪಷ್ಟವಾಗಿ ನನ್ನ ಮಗ ಅಪ್ರಾಪ್ತ ಇದ್ದಾನೆ, ಈ ಒಂದು ಪ್ರಕರಣದಿಂದ ಅವನ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಬೀರುತ್ತೆ, ಹಾಗಾಗಿ ಅವರು ಧರಿಸಿದಂಥ ಶೂಗಳನ್ನು ನಾನೇ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿ ಪೊಲೀಸರಿಗೆ ತಾನು ವಾಸವಾಗಿದ್ದಂಥ ಮನೆಯಿಂದ ಹೊರಗಡೆ ಬಂದು ವಿಜಯಲಕ್ಷ್ಮಿ ಸ್ವತಃ ತನಿಖಾಧಿಕಾರಿಗಳಿಗೆ ದರ್ಶನ್ ಧರಿಸಿದಂಥ ಶೂಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಒಂದು ಕಡೆ ಬಟ್ಟೆ ಒಣಗಾಕಿರುವಂಥದ್ದು ವಾಶ್ ಮಾಡಿ, ಇನ್ನೊಂದು ಕಡೆ ಶೂ ಇಟ್ಟಿರೋದಂತೂ ನೋಡಿದ್ರೆ ಎಲ್ಲ ಒಂದು ಕಡೆ ಉದ್ದೇಶಪೂರ್ವಕವಾಗಿಯೇ ಇದನ್ನ ತನಿಖೆಯ ದಾರಿ ತಪ್ಪಿಸಲಿಕ್ಕೆ ಮತ್ತು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಲಿಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚೋದು ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಬಟ್ಟೆಗಳ ಮೇಲೆ ಕಲೆ ಇರುವ ಉದ್ದೇಶಕ್ಕೆ ಬಟ್ಟೆಯನ್ನು ವಾಶ್ ಮಾಡಿದ್ರ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು. ಇನ್ನೊಂದು ಕಡೆ ಅವರು ಧರಿಸಿದಂಥ ಶೂ ಅವರ ಮನೆಯಿಂದ ಅವರ ಪತ್ನಿ ಮನೆಗೆ ತೆಗೆದುಕೊಂಡು ಇಟ್ಟಿರುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಇವೆರಡನ್ನೇ ಗಮನಿಸಿದಂಥ ತನಿಖಾಧಿಕಾರಿಗಳು ಒಂದು ವೇಳೆ ಉದ್ದೇಶಪೂರ್ವಕವಾಗಿಯೇ ಇವೆರಡನ್ನು ಕೂಡ ಪ್ರತ್ಯೇಕ ಮಾಡುವ ಕೆಲಸವನ್ನ ಮಾಡಿದ್ದಾದಲ್ಲಿ ಸಾಕ್ಷ್ಯ ನಾಶ ಆರೋಪದ ಮೇಲೆ ಮತ್ತೊಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡಲಿಕ್ಕೆ ಪೊಲೀಸರು ಮುಂದಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮಿಳ ಡೀಟೇಲ್ಸ್ಗೆ. ಓಕೆ, ನಿನ್ನೆ ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸರು, ಎಲ್ಲಿ RR ನಗರದ ದರ್ಶನ್ ಮನೆಯಲ್ಲಿ. ಆ ಸಂದರ್ಭದಲ್ಲಿ ಬಟ್ಟೆಗಳು ಸಿಕ್ಕಿದೆ, ಅದರ ಜೊತೆಗೆ ಅವ್ರು ಹಾಕೊಂಡಿದ್ದಂತಹ ಪಾದರಕ್ಷೆಗಳು ಅಥವಾ ಚಪ್ಪಲಿ ಹಾಕಿದ್ರೆ, ಶೂಸ್ ಹಾಕಿದ್ರೆ ಅಂದಾಗ ಶೂಸ್ ಅದು ಅವರ ಹೆಂಡತಿ ಮನೆಯಲ್ಲಿ ಸಿಕ್ಕಿದೆ. ಹೆಂಡತಿನೇ ಖುದ್ದಾಗಿ ಹೊರಗೆ ತಂದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇಷ್ಟೇ ವಿಚಾರ ಇದರಲ್ಲಿ.